प्रिय छात्रों, आज हम 9वीं कक्षा के हिंदी विषय का छठा पाठ इत्यादि की आत्मकहानी छठा पाठ इत्यादि की आत्मकहानी, इस पाठ के बारे में हम पढ़ाई करेंगे। इत्यादि की आत्मकहानी, इत्यादि ये क्या है? एक शब्द है। इत्यादि क्या है? एक शब्द है। इत्यादि की आत्मकहानी ಅದಕ್ಕೆ ಇತ್ಯಾದಿ ಅನ್ನುವಂಥ ಶಬ್ದ ಒಂದು ಆತ್ಮಕತೆ ಬಗ್ಗೆ ಈ ಪಾಠವನ್ನು ಅಭ್ಯಾಸ ಮಾಡೋದು। छठा पाठ इत्यादि की आत्मकहानी पठनार्थ इत्यादि की आत्मकहानी, इस पाठ का लेखक है यशोदानंद अखौरी। यशोदानंद अखौरी, उसका परिचय। अखौरी जी भारत मित्र, शिक्षा, विद्या विनोद, पत्र पत्रिकाओं के संपादक रह चुके हैं। ಅದಕ್ಕೆ ಅಖೌರಿ ಜಿ, ಯಶೋದಾನಂದ ಅಖೌರಿ ಜಿ ಅವರು ಇವು ಭಾರತದಲ್ಲಿರುವಂಥ ಕೆಲವೊಂದು ವರ್ತಮಾನ ಪತ್ರಿಕೆಗಳು, ಭಾರತ ಮಿತ್ರ, ಶಿಕ್ಷಣ ಹಿಂದಿ ಒಳಗದಲ್ಲ, ವಿದ್ಯಾ ವಿನೋದ, ಈ ಎಲ್ಲ ಪತ್ರ ಪತ್ರಿಕೆಗಳ ಸಂಪಾದಕರಿದ್ದರು। आपके वर्णनात्मक निबंध विशेष रूप से पठनीय रहे हैं। ಅವರು ಬರೆದಂಥ ಕೆಲವೊಂದು ವರ್ಣನಾತ್ಮಕ ನಿಬಂಧಗಳೇನಪ್ಪ ಅಂದ್ರೆ ಸಾಕಷ್ಟು ಜನಪ್ರಿಯ ಅದಾವ। इन्हें गद्य संबंधी ई इत्यादि की आत्म कहानी, इस पाठ के गद्य संबंधी लेखक क्या बताया? देखो, वर्णनात्मक निबंध, इसमें लेखक ने इत्यादि शब्द के उपयोग, सदुपयोग, दुरुपयोग के बारे में बताया है। हाँ, गद्य पाठ के बारे में लेखक ने यहाँ इत्यादि शब्द का उपयोग, सदुपयोग, दुरुपयोग के बारे में बताया गया है। देखो, शब्द समाज में मेरा सम्मान कुछ कम नहीं है। इत्यादि कहता है, शब्द समाज में, जिस तरह समाज में किस व्यक्ति का सम्मान रहता है, उसी तरह शब्द समाज में मेरा सम्मान कुछ कम नहीं है। मेरा इतना आदर है कि वक्ता और लेखक लोग मुझे जबरदस्ती घसीट ले जाते हैं। ಅದಕ್ಕೆ ಯಾವ ರೀತಿ ಸಮಾಜದೊಳಗೆ ಒಬ್ಬ ವ್ಯಕ್ತಿಗೆ ಹೆಂಗೆ ಬೆಲೆ ಇರ್ತಿರ್ತದೆ, ಕಿಮ್ಮತ್ತು ಇರ್ತಿರ್ತದೆ, ಗೌರವ ಇರ್ತದೆ, ಹಾಗ ನನಗೆ ಶಬ್ದ ಅನ್ನುವಂಥ ಶಬ್ದಗಳ ಸಮಾಜದೊಳಗೆ ನನಗೇನಪ್ಪ ಅಂದ್ರೆ ನನಗೇನು ಬೆಲೆ ಕಡಿಮೆ ಇಲ್ಲ, ನನಗೇನು ಗೌರವ ಕಡಿಮೆ ಇಲ್ಲ, ನನಗೆ ಸಾಕಷ್ಟು ಏನಪ್ಪ ಅಂದ್ರೆ ಶಬ್ದ ಸಮಾಜದೊಳಗೆ ಸಾಕಷ್ಟು ಗೌರವ ಅದ। ಮೇರಾ ಇತ್ನಾ ಆದರ ಹೇ, ನನಗೆ ಇಷ್ಟೊಂದು ಗೌರವ ಅದಲ್ಲ, ಆದರ ಅಂದ್ರೇನು ಗೌರವ, ಮೇರಾ ಇತ್ನಾ ಆದರ ಹೇ, ನನಗೆ ಇಷ್ಟೊಂದು ಗೌರವ ಅದರ ಕಿ ಏನಂದ್ರೆ ವಕ್ತಾ और लेखक लोग मुझे जबरदस्ती घसीट ले जाते हैं। मुझे इतना आदर है कि वक्ता और लेखक लोग मुझे जबरदस्ती घसीट ले जाते हैं। ಅದಕ್ಕೆ ನಮಗೆ ಇಷ್ಟೊಂದು ಸಮಾಜದೊಳಗೆ ಶಬ್ದ ಅನ್ನುವಂಥ ಸಮಾಜದೊಳಗೆ ಏನಪ್ಪ ಅಂದ್ರೆ ಸಾಕಷ್ಟು ಗೌರವ ಅದ। ಹೆಂಗಪ್ಪ ಅಂದ್ರೆ ನನಗೆ ವಕ್ತಾ ಅಂದ್ರೆ ಯಾರು? ಭಾಷಣಕಾರ। ವಕ್ತಾ ಅಂದ್ರೆ ಯಾರು? ಭಾಷಣಕಾರ। ಇನ್ನೊಂದಪ್ಪ भाषणकार और लेखक लोग मुझे जबरदस्ती घसीट ले जाते हैं। घसीटना अंद्रेನು ಎಳೆಯುವುದು, ಜಗ್ಗುವುದು ಅಂತ ಅರ್ಥ। ಎಳೆಯುವುದು ಹೌದಾ? ಅದಕ್ಕೆ ಇಲ್ಲಿ ಶಬ್ದ ಸಮಾಜದೊಳಗೆ ನನಗೆ ಸಾಕಷ್ಟು ಏನಪ್ಪ ಅಂದ್ರೆ ಗೌರವ ಅದ, ಬೆಲೆ ಅದ। ಯಾಕಂದ್ರೆ ಭಾಷಣಕಾರರು, ಲೇಖಕರು ಎಲ್ಲ ಜನರು ಏನು ಮಾಡ್ತಾರಪ್ಪ ಅಂದ್ರೆ ತಮ್ಮ ಲೇಖನದೊಳಗೆ ಬರೆಯುವಾಗ ನಮ್ಮನ್ನು ಏನು ಮಾಡ್ತಾರಪ್ಪ ಅಂದ್ರೆ ಬಹಳ ಜಬರ್ದಸ್ತಿಯಿಂದ, ಒತ್ತಾಯದ ಮೇರೆಗೆ ಏನು ಮಾಡ್ತಾರಪ್ಪ ಅಂದ್ರೆ ನಮ್ಮನ್ನು ಹೇಳ್ತಿರ್ತಾರೆ, ಕರಿತಿರ್ತಾರೆ ಅಂತ ಹೇಳಿ ಯಾರು ಹೇಳ್ತಾರಪ್ಪ ಅಂದ್ರೆ ಇತ್ಯಾದಿ ಅನ್ನೋಂಥ ಶಬ್ದ ಹೇಳ್ತಾರೆ। दिन भर में मेरे पास न जाने कितने बुलावे आते हैं। दिन भर में मेरे पास न जाने कितने बुलावे आते हैं। ದಿವಸದೊಳಗೆ ಎಷ್ಟೋ ಕರೆಗಳು ಬರ್ತಾವೆ ಗೊತ್ತಿಲ್ಲ। ಯಾಕಂದ್ರೆ ಸಹಜವಾಗಿ ಲೇಖಕರಾಗಲಿ ಅಥವಾ ಯಾವುದೇ ಭಾಷಣಕಾರರಾಗಲಿ ಅಥವಾ ಇತರ ಯಾವುದೇ ವ್ಯಕ್ತಿಗಳು ಯಾವುದೇ ಒಂದು ವೇದಿಕೆ ಮೇಲೆ ಮಾತನಾಡುವ ಏನು ಮಾಡ್ತಿರ್ತಾರಪ್ಪ ಅಂದ್ರೆ ಇತ್ಯಾದಿ ಅನ್ನುವಂಥ ಶಬ್ದವನ್ನು ಅನೇಕ ಸಲ ಏನು ಮಾಡ್ತಿರ್ತಾರೆ, ಉಪಯೋಗ ಮಾಡ್ತಿರ್ತಾರೆ। ಅದಕ್ಕೆ ಸಲುವಾಗಿ ಹೇಳ್ತಾರೆ, ದಿನ ಭರ್ ಮೇ ಮೇರೆ ಪಾಸ್ ನ ಜಾನೆ ಕಿತ್ನಿ ಬುಲಾವೆ ಆತೆ हैं। ದಿವಸದೊಳಗೆ ನನಗೆ ಎಷ್ಟೋ ಕರೆಗಳು ಏನಾಗ್ತಿರ್ತವ, ಬರ್ತಿರ್ತಾವ। सभा सोसाइटियों में जाते जाते मुझे नींद भर सोने की भी छुट्टी नहीं मिलती। सभा सोसाइटियों में जाते जाते मुझे नींद भर सोने की भी छुट्टी नहीं मिलती। ಅದಕ್ಕೆ ಸಭೆ ಸಮಾರಂಭಗಳಿಗೆ ಹೋದಾಗ ನಾನು ಮಲ್ಕೋಬೇಕಪ್ಪ ಅಂದ್ರೆ ನನಗೇನಿಲ್ಲ, ಸ್ವಲ್ಪ ಪುರ್ಸತಿ ಸಹಿತಿಲ್ಲ, ಸ್ವಲ್ಪ ನನಗೇನಿಲ್ಲಪ್ಪ ಅಂದ್ರೆ छुट्टी ಅಥವಾ ಸಡುವ ಸುಟ್ಟಿ ಇಲ್ಲ ತಿಳಿ ಹೇಳ್ಬೋದು ಕೆಲಸ। ಯಾಕಂದ್ರೆ ಸಭೆ ಸಮಾರಂಭದೊಳಗೆ ಮಾತನಾಡುವಾಗ ಜನರು ಏನು ಮಾಡ್ತಾರಪ್ಪ ಅಂದ್ರೆ ಇತ್ಯಾದಿ ಅನ್ನೋ ಶಬ್ದವನ್ನು ಭಾಳಷ್ಟು ಏನು ಮಾಡ್ತಿರ್ತಾರೆ, ಬಳಕೆ ಮಾಡ್ತಿರ್ತಾರೆ। ಅದಕ್ಕೆ ಅದು ಹೇಳ್ತಾರೆ, सभा सोसाइटियों में जाते जाते मुझे नींद भर सोने की
भी छुट्टी नहीं मिलती ಅದಕ್ಕೆ ಸಭೆ ಸಮಾರಂಭದ ಹೋದಾಗಂದ್ರೂ ನಾವು ಮಕ್ಕೋಬೇಕಪ್ಪ ಅಂದ್ರೆ ನನಗೆ ಸ್ವಲ್ಪ ಸಹಿತ ಇರೋದಿಲ್ಲ, ರಜೆ ಇರೋದಿಲ್ಲ, ಸುಟ್ಟಿ ಇರೋದಿಲ್ಲ. यदि मैं बिना बुलाए भी कहीं जा पहुँचता हूँ, यदि मैं बिना बुलाए भी कहीं जा पहुँचता हूँ, ಒಳಗೊಮ್ಮೆ ಏನಾಗ್ತದಪ್ಪ ಅಂದ್ರೆ ಒಂದೊಂದ್ಸಲ ನಾ ಕರಿಲಾರ್ದನ್ನು ಸಹಿತ ಏನು ಮಾಡ್ತೀನಿ ಅಲ್ಲಿಗೆ ಹೋಗ್ತೀನಿ. ಕರಿಲಾರ್ದೆ ಅಲ್ಲಿ ಹೋಗ್ತೀನಿ ಅಂದ್ರೆ ಏನಂದ್ರೆ ಅರ್ಥ ಸಹಜವಾಗಿ ಆ ಭಾಷಣಕಾರ ಅಥವಾ ಲೇಖಕರ ಬಾಯಿ ಒಳಗಿಂದ ಇತ್ಯಾದಿ ಅನ್ನುವಂಥ ಶಬ್ದ ಏನಾಗ್ತಿರ್ತಪ್ಪ ಅಂತ ಬರ್ತಿರ್ತದೆ. ಅದಕ್ಕೆ ಹೇಳೋದು यदि मैं बिना बुलाए भी कहीं जा पहुँचता हूँ तो भी सम्मान के साथ स्थान पाता हूँ. ಒಂದು ವೇಳೆ ನಾನು ಏನು ಮಾಡ್ತೀನಪ್ಪ ಅಂದರೆ ಕರೆಯಲಾರ್ದೂ ಸಹಿತ ಏನು ಮಾಡ್ತೀನಪ್ಪ ಅಂದ್ರೆ ಅಲ್ಲಿ ಹೋಗಿ ಮುಟ್ತೀನಿ, ಹೋದರೂ ಸಹಿತ ಅಲ್ಲಿ ನನಗೇನಪ್ಪ ಅಂದ್ರೆ ಸಮ್ಮಾನಕ್ಕೆ ಸಾಥ ಸ್ಥಾನ ಪಾತ ಅಂದ್ರೆ ಏನು ಗೌರವದ ಜೊತೆಗೆ ನನಗೆ ಏನಪ್ಪ ಅಂದರೆ ಹೋದರೂ ಸಹಿತ ನನಗೆ ಕರಿಲಾರ್ದೆ ಹೋದರೂ ಸಹಿತ ನನಗೆ ಅಲ್ಲಿ ಏನಪ್ಪ ಅಂದ್ರೆ ಗೌರವದ ಸ್ಥಾನ ಸಿಗ್ತದೆ. सच पूछिए तो शब्द समाज में यदि मैं इत्यादि न रहता तो लेखकों और वक्ताओं की न जाने क्या दुर्दशा होती. सच पूछिए निजವಾಗಿ ಕೇಳಬೇಕು, ನಿಜವಾಗಿ ಕೇಳನು तो ಏನಪ್ಪ ಅಂದ್ರೆ ಶಬ್ದ ಸಮಾಜ ಮೇ ಶಬ್ದ ಅನ್ನುವಂಥ ಸಮಾಜದೊಳಗೆ ಮೈ ಅಂದ್ರೆ ಯಾರು ಇತ್ಯಾದಿ ನಾ ಅಥವಾ ಇತ್ಯಾದಿ ಅನ್ನುವಂಥ ಶಬ್ದ ಇದ್ದಿತ್ತಪ್ಪ ಅಂದ್ರೆ ಲೇಖಕರದು ಮತ್ತು ಭಾಷಣಕಾರದು ಅವರ ಪರಿಸ್ಥಿತಿ ಏನಾಗ್ತಿತ್ತು ನೀವೇ ತಿಳ್ಕೋರಿ ಅಂತ ಹೇಳಿ इत्यादि ಅನ್ನುವಂಥ ಶಬ್ದ ಏನು ಮಾಡ್ತಾ ಹೇಳ್ತಾರೆ. पर हाँ इतना सम्मान पाने पर भी किसी ने आज तक मेरे जीवन की कहानी नहीं कही. इतना सम्मान पाने पर भी इಷ್ಟೊಂದು ನನಗೆ ಗೌರವ ಇದ್ರೂ ಸಹಿತ, ಇಷ್ಟೊಂದು ನನಗೆ ಆಧಾರ ಇದ್ರೂ ಸಹಿತ ಯಾರು ಇಂದಿನ ತನಕ ನನ್ನ ಜೀವನದ ಕಥೆಯನ್ನು ಏನು ಮಾಡಿಲ್ಲ, ಹೇಳಿಲ್ಲ ಅಥವಾ ಅಂದಿಲ್ಲ. संसार में जो जरा भी काम करता है उसके लिए लेखक लोग खूब नमक मिर्च लगाकर पोते के पौधे रंग डालते हैं. हाँ, संसार में जो जरा भी काम करता है उसके लिए लेखक लोग खूब नमक मिर्च लगाकर पोते के पोते रंग डालते हैं. ಅದಕ್ಕೆ ಹೇಳ್ಬೋದು ಏನಂತ ಜಗತ್ತಿನೊಳಗ ಯಾರೇ ಯಾಕಂದು ಸ್ವಲ್ಪ ಕೆಲಸ ಮಾಡೋದು ಸಹಿತ ಬರೆಗಾರರು ಅಥವಾ ಲೇಖಕರು ಏನು ಮಾಡ್ತಾರಪ್ಪ ಅಂದ್ರೆ ಉಪ್ಪ ಖಾರ ಹೆಚ್ಚು ಹೆಂಗೆ ಹೇಳ್ತಿರ್ತೇವೆ ನಾವು, ಉಪ್ಪ ಸ್ವಲ್ಪ ಉಪ್ಪು ಏನು ಮಾಡೋದಪ್ಪ ಅಂದ್ರೆ ಹೆಚ್ಚು ಏನು ಮಾಡೋದು ವರ್ಣನೆ ಮಾಡೋದು. ಅದಕ್ಕೆ ಮಿರ್ಚ್ लगाकर नमक मिर्च लगाकर पोते के पौधे रंग डालते हैं. ಅದಕ್ಕೆ ಹೇಳೋದು ಜಗತ್ತಿನೊಳಗೆ ಯಾರೇ ಸ್ವಲ್ಪ ಸಣ್ಣ ಕೆಲಸ ಮಾಡೋದು ಸಹಿತ ಲೇಖಕರು ಬರೆಯುವಾಗ ಅದಕ್ಕೆ ಏನು ಮಾಡ್ತಿರ್ತಾರಪ್ಪ ಅಂದ್ರೆ ಉಪ್ಪ ಖಾರ ಚಂದ್ರನು ಅದರ ಬದಲು ಏನು ಮಾಡ್ತಾರಪ್ಪ ಅಂದ್ರೆ ಸಾಕಷ್ಟು ವರ್ಣನೆ ಮಾಡಿ ದಪ್ಪದಾದಂಥ ದೊಡ್ಡದಾದಂಥ ಒಂದು ಪುಸ್ತಕವನ್ನು ಏನು ಮಾಡ್ತಾರೆ ತಯಾರು ಮಾಡ್ತಾರೆ ಅಂತ ಹೇಳಿ ಇಲ್ಲಿ ಈ ಶಬ್ದ ಹೇಳ್ತಾರೆ. मेरे लिए एक सतर भी किसी की लेखनी से आज तक नहीं निकली. मेरे लिए एक सतर भी किसी की लेखनी से आज तक नहीं निकली. ಪಾಠಕ್ ಇಸ್ಮೆ ಏಕ್ ಭೇದ ಹೈ. ಅದಕ್ಕೆ ಹೇಳೋದು ಇಂದಿನ ತನಕ ನನ್ನ ಸಲುವಾಗಿ ಯಾರು ಒಂದು ಪೇಜ್ ಸಹಿತ ಏನಿಲ್ಲ ಬರೆದಿಲ್ಲ. ಪಾಠಕ್ ಇಸ್ಮೆ ಏಕ್ ಭೇದ ಹೈ. ಪಾಠಕ್ ಅಂದ್ರೇನು ಓದುಗರೆ ಇದರೊಳಗೆ ಏನಪ್ಪ ಅಂದ್ರೆ ಒಂದು ಭೇದ ಅದ, ಒಂದು ವ್ಯತ್ಯಾಸ ಅದ. ಎಷ್ಟು ಯಾರು ಗೊತ್ತಾಯ್ತು ನೋಡಿ. इत्यादि शब्द कहता है इत्यादि की आत्मकहानी. इत्यादि शब्द कहता है शब्द समाज में मेरा सम्मान कुछ कम नहीं है. ಇತ್ಯಾದಿ ಅನ್ನುವಂಥ ಶಬ್ದ ಹೇಳ್ತದ ಶಬ್ದ ಸಮಾಜದೊಳಗೆ ಯಾವ ರೀತಿಯಾಗಿ ಸಮಾಜದೊಳಗೆ ವ್ಯಕ್ತಿಗಳಿಗೆ ಗೌರವ ಇರ್ತಿರ್ತದ ಹಾಗೆ ಶಬ್ದ ಸಮಾಜದೊಳಗೆ ನನಗೇನಪ್ಪ ಅಂದ್ರೆ ಸಾಕಷ್ಟು ಗೌರವ ಅದ. ಮೇರಾ ಇತ್ನಾ ಆದರ ಹೈ ಕಿ ವಕ್ತಾ और लेखक लोग मुझे जबरदस्ती घसीट ले जाते हैं. ನನಗೆ ಇಷ್ಟೊಂದು ಗೌರವ ಅದ ಯಾಕಂದ್ರೆ ಭಾಷಣಕಾರರು ಲೇಖಕರು ನನ್ನ ಏನು ಮಾಡ್ತಾರಪ್ಪ ಅಂದ್ರೆ ಬಹಳಷ್ಟು ಒತ್ತಾಯದ ಮೇರೆಗೆ ಏನು ಮಾಡ್ತಾರಪ್ಪ ಅಂದ್ರೆ ಕರ್ಕೊಂಡು ಹೋಗ್ತಿರ್ತಾರೆ, ಜಗ್ತಿರ್ತಾರೆ, ಹೇಳ್ತಿರ್ತಾರೆ. दिन भर में मेरे पास न जाने कितने बुलावे आते हैं. ದಿನದೊಳಗೆ ನನಗೆ ಎಷ್ಟೋ ಕರೆಗಳು ಬರ್ತಾವೆ, ನನಗೇನು ಗೊತ್ತಿಲ್ಲ ಅಂತ ಹೇಳ್ಬೋದು. ಯಾಕಂದ್ರೆ ನಾನು ಅನೇಕ ಸಲ ಏನು ಮಾಡ್ತಿರ್ತಪ್ಪ ಜನರು ಇತ್ಯಾದಿ ಅನ್ನೋಂಥ ಶಬ್ದವನ್ನು ಉಪಯೋಗ ಮಾಡ್ತಿರ್ತಾರೆ. सभा सोसाइटियों में जाते जाते मुझे नींद भर सोने की भी छुट्टी नहीं मिलती. ಅದಕ್ಕೆ ಸಭೆ ಸಮಾರಂಭಗಳಿಗೆ ಹೋದ್ರೆ ಅಲ್ಲಿ ಮುಕ್ಕೋಬೇಕಂದ್ರೆ ಸ್ವಲ್ಪ ಸುಟ್ಟಿ ಸಹಿತ ಸಿಗುವುದಿಲ್ಲ, ರಜೆ ಸಹಿತ ಸಿಗುವುದಿಲ್ಲ. ಯಾಕಂದ್ರೆ ಸಭೆ ಸಮಾರಂಭದೊಳಗೆ ಇತ್ಯಾದಿ ಅನ್ನೋಂಥ ಶಬ್ದ ಏನು ಮಾಡ್ತಿರ್ತಾರಪ್ಪ ಅಂದ್ರೆ ಭಾಷಣಕಾರರು ಲೇಖಕರು ಏನು ಮಾಡ್ತಿರ್ತಾರಪ್ಪ ಅಂದ್ರೆ ಉಪಯೋಗ ಮಾಡ್ತಿರ್ತಾರೆ. ಅದಕ್ಕೆ ಹೇಳ್ಬೋದು ಇನ್ನು यदि मैं बिना बुलाए कहीं भी जा पहुँचता हूँ तो भी सम्मान के साथ स्थान पाता हूँ. ಒಂದು ವೇಳೆ ನಾನು ಕರಿಲಾರ್ದನ್ನು ಸಹಿತ ಏನು ಮಾಡ್ತೀನಪ್ಪ ಅಂದ್ರೆ ಒಳಗೊಳಗೆ ಏನು ಮಾಡ್ತೀನಿ ಹೋದ್ರು ಸಹಿತ ನನಗೆ ಏನಪ್ಪ ಅಂದ್ರೆ ಗೌರವ ಸ್ಥಾನ ಸಿಗ್ತದ. सच पूछिए निजವಾಗಿ ಕೇಳ್ರಿ तो ಏನಪ್ಪ ಅಂದ್ರೆ शब्द समाज में यदि मैं इत्यादि न रहता तो लेखकों और वक्ताओं की न जाने क्या दुर्दशा होती. ಅದಕ್ಕೆ ನಿಜವಾಗಿ ಕೇಳಿದ್ರು ಒಂದು ವೇಳೆ ನಾನು ಇದ್ದಿತ್ತಪ್ಪ ಅಂದ್ರೆ ನಾನು ಯಾರು ಇತ್ಯಾದಿ ಅನ್ನುವಂಥ ಶಬ್ದ ಇದ್ದಿತ್ತಪ್ಪ ಅಂದ್ರೆ ಭಾಷಣಕಾರರು ಮತ್ತು ಲೇಖಕರ ಒಂದು ಪರಿಸ್ಥಿತಿ ಏನಾಗ್ತಿತ್ತು. पर हाँ इतना सम्मान पाने पर भी किसी ने आज तक मेरे जीवन की कहानी नहीं कही. ಹೌದು ಇಷ್ಟೊಂದು ನನಗೆ ಗೌರವ ಸಿಕ್ಕರು ಸಹಿತ ನನ್ನ ಜೀವನದ ಬಗ್ಗೆ ಅಥವಾ ನನ್ನ ಜೀವನದ ಕಥೆಯ ಬಗ್ಗೆ ಯಾರು ಏನು ಇಲ್ಲಿ ತನಕ ಏನು ಮಾಡಿಲ್ಲ, ಹೇಳಿಲ್ಲ, ಬರೆದಿಲ್ಲ ಅಂತ ಹೇಳ್ಬೋದು. ಸಂಸಾರ में जो जरा भी काम करता है
उसके लिए लेखक लोग क्या करते हैं, खूब नमक और मिर्च डालकर पोते रंग डालते हैं, पर मेरे लिए एक सतर भी किसी की लेखनी से आज तक नहीं निकली. ಅದಕ್ಕೆ ಹೇಳ್ಬೋದು ಜಗತ್ತಿನೊಳಗೆ ಯಾರೇ ಒಂದು ಸ್ವಲ್ಪ ಸಣ್ಣ ಕೆಲಸ ಮಾಡೋದು ಸಹಿತ ಲೇಖಕರು ಏನು ಮಾಡ್ತಾರಪ್ಪ ಅಂದ್ರೆ ಗುಪ್ಪ ಖಾರ ಹಚ್ಚಿ ಅಂದ್ರೆ ಏನು ಮಾಡ್ತಾರೆ, ಅದ್ರ ಬದಲು ಸಾಕಷ್ಟು ಏನು ಮಾಡ್ತಾರಪ್ಪ ಅಂದ್ರೆ ವರ್ಣನೆ ಮಾಡಿ ದೊಡ್ಡದಂಥ ಒಂದು ಪುಸ್ತಕವನ್ನು ತಯಾರು ಮಾಡ್ತಾರೆ. ನಾ ಸಮಾಜದೊಳಗೆ ಇಷ್ಟೊಂದು ನಾನು ಗೌರವ ಸಿಕ್ಕರು ಸಹಿತ ನನ್ನ ಬದಲು ಇಲ್ಲಿ ತನಕ ಯಾರು ಒಂದು ಪೇಜ್ ಸಹಿತ ಏನಿಲ್ಲ ಬರ್ದಿಲ್ಲ ಅಂತ ಹೇಳ್ದ. ಪಾಠಕ್ ಇಸ್ಮೆ ಈಗ ಭೇದ ಇದೆ. ಲೇಖನಿ ಅಂದ್ರೆ ಏನು, ಪೆನ್ನು. ಪಾಠಕ್ ಇಸ್ಮೆ ಈಗ ಭೇದ ಇದೆ. ಪಾಠಕ್ ಅಂದ್ರೆ ಏನು, ಓದುಗರೆ ಇದರೊಳಗೆ ಏನಪ್ಪ ಅಂದ್ರೆ ವ್ಯತ್ಯಾಸದ ಭೇದದ ಅಂತ ಹೇಳ್ದ. ನೋಡಿ दूसरा पैरा, यदि लेखक लोग सर्वसाधारण पर मेरे गुण प्रकाशित करते तो उनकी योग्यता की कली जरूर खुल जाती, क्योंकि उनकी शब्द दरिद्रता की दशा में मैं ही उनका एकमात्र अवलंब हूँ. ಅದಕ್ಕೆ ಹೇಳ್ಬೋದು, यदि ಒಂದು ವೇಳೆ ಲೇಖಕ लोग सर्वसाधारण पर मेरे गुण प्रकाशित करते तो, ಒಂದು ವೇಳೆ ಲೇಖಕ ಜನರು ಅಥವಾ ಲೇಖಕರು ಸರ್ವಸಾಧಾರಣವಾಗಿ ನನ್ನ ಗುಣಗಳ ಬಗ್ಗೆ ಪ್ರಕಾಶಿತ ಮಾಡಿಸಿದ್ರಪ್ಪ ಅಂದ್ರೆ ಅಥವಾ ನನ್ನ ಗುಣಗಳ ಬಗ್ಗೆ ವರ್ಣನೆ ಮಾಡ್ತಿದ್ರಪ್ಪ ಅಂದ್ರೆ ಅವರ ಯೋಗ್ಯತೆ, ಉನಕಿ ಯೋಗ್ಯತಾ ಕಿ ಕಲೈ, ಅವರ ಯೋಗ್ಯತೆಯ ಸತ್ಯತೆ, ಕಲೈ ಅಂದ್ರೇನು ಸತ್ಯತೆ ಅಥವಾ ವಾಸ್ತವಿಕ, ಜರೂರ್ ಖುಲ್ ಜಾತಿ, ಅವರ ಒಂದು ನಿಜವಾದಂಥ ವಾಸ್ತವಿಕತೆ ಏನಂತಪ್ಪ ಅಂದ್ರೆ ಅವಶ್ಯವಾಗಿ ತೆರೀತಿತ್ತು. ಯಾಕಂದ್ರೆ ಉನಕಿ ಶಬ್ದ ದರಿದ್ರತಾ ಕಿ ದಿಶಾ ಮೇ ಮೈ ಹಿ ಉನಕ ಏಕಮಾತ್ರ ಅವಲಂಬ, ಯಾಕಂದ್ರೆ ಅವರಲ್ಲಿ ಶಬ್ದ ದಾರಿದ್ರ್ಯ ಇರೋದ್ರಿಂದ ಏನು ಮಾಡಪ್ಪ ಅಂದ್ರೆ ಹೆಚ್ಚು ವರ್ಣನೆ ಮಾಡೋಲ್ಲ, ಬಟ್ಟಕ್ಕೆ ಏನು ಮಾಡ್ತಿರ್ತಪ್ಪ ಕೊನೆಗೆ ಇತ್ಯಾದಿ ಅನ್ನೋಂಥ ಶಬ್ದ ಏನು ಮಾಡ್ತಾರೆ ಉಪಯೋಗ ಮಾಡ್ತಿರ್ತಾರೆ. ಅದಕ್ಕೆ ಹೇಳ್ತಾರೆ ಮೈ ಹಿ ಉನಕ ಏಕಮಾತ್ರ ಅವಲಂಬ. ಕಲಿ ಅಂದ್ರೇನು ಸತ್ಯತೆ ವಾಸ್ತವಿಕ. सत्य अथवा वास्तविक. ಅದಕ್ಕೆ ಹೇಳ್ಬೋದು, यदि लेखक लोग सर्वसाधारण पर मेरे गुण प्रकाशित कर दे तो उनकी योग्यता की कलई जरूर खुल जाती, क्योंकि उनकी शब्द दारिद्रता की दशा में मैं ही उनका एकमात्र अवलंब हूँ. ಅದಕ್ಕೆ ಇತ್ಯಾದಿ ಅನ್ನುವಂಥ ಶಬ್ದ ಏನು ಹೇಳ್ತಪ್ಪ ಅಂದ್ರೆ, ಒಂದು ವೇಳೆ ಲೇಖಕರು ಅಥವಾ ಲೇಖಕ ಜನರು ಸರ್ವಸಾಧಾರಣವಾಗಿ ನನ್ನ ಗುಣಗಾನ ಮಾಡ್ತಿರಪ್ಪ ಅಂದ್ರೆ, ನನ್ನ ಗುಣಗಳ ಬಗ್ಗೆ ಪ್ರಕಾಶಿತಗೊಳಿಸಿದ್ರೆ ವರ್ಣನೆ ಮಾಡ್ತಿರಪ್ಪ ಅಂದ್ರೆ ಅವ್ರದ್ದು ನಿಜವಾದಂಥ ಒಂದು ಏನಂತೀರಿ ಯೋಗ್ಯತೆ ಏನಂತಪ್ಪ ಅಂದ್ರೆ ಬಯಲಿಗೆ ಬರ್ತಿತ್ತು, ನಿಜವಾದಂಥ ಒಂದು ವಾಸ್ತವಿಕ ಅಥವಾ ಸತ್ಯತೆ ತೆರೀತಿತ್ತು. ಕ್ಯೋಂಕಿ ಯಾಕಂದ್ರೆ ಉನಕಿ ಶಬ್ದ ದರಿದ್ರತಾ ಕಿ ದಶಾ ಮೇ ಮೈ ಹಿ ಉನಕ ಏಕಮಾತ್ರ ಅವಲಂಬ, ಅವರ ಒಂದು ಶಬ್ದ ದರಿದ್ರದ ಒಂದು ಸ್ಥಿತಿ ಒಳಗೆ, ಯಾಕಂದ್ರೆ ವರ್ಣನೆ ಮಾಡಲಾರ್ದಾಗ ಶಬ್ದಗಳು ಸಿಗುವುದಿಲ್ಲ, ಆಗ ಏನು ಮಾಡ್ತಿದ್ದಪ್ಪ ಅಂದ್ರೆ ಲೇಖಕರು ಇತ್ಯಾದಿ ಅನ್ನುವಂಥ ಶಬ್ದಗಳು ಮಾಡ್ತಾರೆ, ಅದರ ನಾನು ಸಿದ್ಧರು ಅವಲಂಬನೆ ಅಂತ ಹೇಳ್ತಾರೆ. अच्छा तो आज मैं चारों ओर से निराश होकर आप ही अपनी कहानी कहने और गुणावली गाने बैठा हूँ. इरली अच्छा ಒಳ್ಳೆಯದು ಅಥವಾ ಇರಲಿ. तो आज मैं चारों ओर से निराश होकर, ಇವತ್ತು ನಾನು ಏನಪ್ಪ ಅಂದ್ರೆ ನಾಲ್ಕು ಬದಿಯಿಂದ ಅಥವಾ ನಾಲ್ಕು ಕಡೆಯಿಂದ ನಿರಾಶೆ ಆಗಿ आप ही अपनी कहानी कहने, ನಾನೇ ನನ್ನ ಕಥೆಯನ್ನು ಹೇಳಕ ಮತ್ತು ನನ್ನ ಗುಣಗಾನ ಅಥವಾ ಪ್ರಶಂಸೆ ಹಾಡ್ಲಕ್ಕೆ ಏನು ಮಾಡ್ತಾರೆ ಅಂತ ಕೂತೀನು. पाठक आप मुझे अपने मुंह मियाँ मिट्टू बनाने का दोष न लगावे, मैं इसके लिए क्षमा चाहता हूँ. ಅದಕ್ಕೆ ಇಲ್ಲಿ ಪಾಠಕ ಅಂದ್ರೆ ಯಾರು, ಓದುಗರು. ಅದಕ್ಕೆ ಇಲ್ಲಿ ಅದಕ್ಕೆ ಪಾಠಕ आप मुझे अपने मुंह मियाँ मिट्टू बनाने का दोष न लगावे, ಓದುಗರೆ ತಾವು ನನ್ನ ಸ್ವತಃ ಹೊಗಳಿಕೆ ಬಗ್ಗೆ ಏನು ಮಾಡಿದ್ರೆ ದೋಷ ಕೊಡಬೇಡ ಅಂತ ಹೇಳ್ತಾರೆ. ಯಾಕಂದ್ರೆ ಅಪನೇ ಮೂವ ಮಿಯಾ ಮಿಟ್ಟು ಅಂದ್ರೆ ಏನಪ್ಪ ಅಂದ್ರೆ ತನ್ನನ್ನು ತಾನೇ ಹೊಡ್ಕೊಳ್ಳೋದು ಬಿಡ್ತಿರ್ತಲ್ಲ, ಅದಕ್ಕೆ ದೋಷ ಕೊಡಬೇಡ್ರಿ. ಮೈ ಇಸ್ಕೇಲಿಯೇ ಕ್ಷಮಾ ಚಾತಾ ಹೌದು, ನಾನು ಅದ್ರ ಸಲುವಾಗಿ ಏನು ಮಾಡ್ತೀನಪ್ಪ ಅಂದ್ರೆ ಕ್ಷಮೆಯನ್ನು ಬೇಡ್ತೀನಿ ಅಂತ ಹೇಳಿ ಇಲ್ಲಿ ಇತ್ಯಾದಿ ಒಂದು ಶಬ್ದ ಹೇಳ್ತಾರೆ. ಗೊತ್ತಾಯ್ತು. दूसरा पैरा ನೋಡ್ರಿ, यदि लेखक लोग सर्वसाधारण पर मेरे गुण प्रकाशित करते तो उनकी योग्यता की कली जरूर खुल जाती, क्योंकि उनकी शब्द दरिद्रता की दशा में मैं ही एकमात्र अवलंब हूँ. ಅದಕ್ಕೆ ಇಲ್ಲಿ ಯದಿ ಇತ್ಯಾದಿ ಒಂದು ಶಬ್ದ ಏನು ಹೇಳ್ತಪ್ಪ ಅಂದ್ರೆ, ಒಂದು ವೇಳೆ ಲೇಖಕರು ಸರ್ವಸಾಧಾರಣವಾಗಿ ನನ್ನ ಗುಣಗಳನ್ನು ಅಥವಾ ನನ್ನ ವಿಚಾರವನ್ನು ವರ್ಣಿಸ್ತಿದ್ರಪ್ಪ ಅಂದ್ರೆ ಅವರ ನಿಜವಾದಂಥ ಅಥವಾ ಸತ್ಯವಾದಂಥ ಏನಾಗ್ತಿತ್ತು ವಾಸ್ತವಿಕತೆ ಏನಾಗ್ತಪ್ಪ ಅಂದ್ರೆ ಅವಶ್ಯವಾಗಿ ಹೊರಗೆ ಬರ್ತಿತ್ತು ಅಥವಾ ತಿಳಿತಿತ್ತು. ಯಾಕಂದ್ರೆ ಉನಕಿ ಶಬ್ದ ದರಿದ್ರತಾ ಕಿ ದಶಾಮಿ, ಯಾಕಂದ್ರೆ ಅವರ ಶಬ್ದ ದಾರಿದ್ರ್ಯತೆಯ ಸ್ಥಿತಿಯೊಳಗೆ ಮೈ ಏಕಮಾತ್ರ ಅವಲಂಬ, ನಾನು ಸಹಿತ ಅವ್ರಿಗೆ ಏನು ಮಾಡಿದ್ರಪ್ಪ ಅಂದ್ರೆ ಅವಲಂಬಿಸಿ ಅಂತ ಹೇಳ್ತಾರೆ. अच्छा इरली. तो आज मैं चारों ओर से निराश होकर आप ही अपनी कहानी कहने और गुणावली गाने बैठा हूँ. इरली, ಇವತ್ತು ನಾನೇ ನನ್ನ
ಇವತ್ತು ನಾನು ಏನು ಮಾಡಪ್ಪ ಅಂದ್ರೆ ನಾಲ್ಕು ಕಡೆಯಿಂದ ಎಲ್ಲ ಕಡೆಯಿಂದ ಏನು ಮಾಡಪ್ಪ ಅಂದ್ರೆ ನಿರಾಶೆಯಾಗಿ ನಾನೇ ನನ್ನ ಕಥೆಯನ್ನು ಹೇಳಕ್ಕೆ ಕೂತೀನು, ನಾನೇ ನನ್ನ ಪ್ರಶಂಸೆಯನ್ನು ಹೊಗಳಕ್ಕೆ ಕೂತೀನು ಹೇಳ್ಬೋದು. ಪಾಠಕ ಮುझे अपने मुँह मियाँ बिट्टू बनाने का दोष न लगावे. ಓದುಗರೆ ತಾವು ನನ್ನನ್ನು ತಾನೇ ಸ್ವತಃ ಹೊಡ್ಕೋತ ಅಂತ ಹೇಳಿ ನೋಡ್ರಿ, ನನ್ನ ಮೇಲೆ ದೋಷ ಮಾಡಬೇಡ್ರಿ. ಮೈ ಇಸ್ಲಿಯೇ क्षमा चाहता हूँ. हम इधर से लोग क्षमा के अभी एक पैरा देखो ना, अपने जन्म का सन समाप्त मिति दिन मुझे कुछ भी याद नहीं इत्यादि शब्द कहता है. इत्यादि ಅಂತ ಶಬ್ದ ಹೇಳ್ತದ. अपने जन्म का सन ನಾನು ಹುಟ್ಟಿದಂಥ ತಾರೀಖಾಗಲಿ ಅಥವಾ ಇಸ್ವಿ ಆಗಲಿ, ಸಂವತ್ಸರ ಮಿತಿ ಅಂದ್ರೇನು, ತಿಥಿ, ದಿನ, ವಾರ, मुझे कुछ भी याद नहीं है. ನಾ ಹುಟ್ಟಿದಂಥ ದಿನ ಆಗಲಿ, ವಾರ ಆಗಲಿ ಅಥವಾ ತಿಥಿ ಆಗಲಿ, ಇಸ್ವಿ ಆಗಲಿ, ಸಂವತ್ಸರ ಆಗಲಿ ಯಾವುದು ನನಗೇನಿಲ್ಲ, ನೆನಪಿಲ್ಲ. याद है इतना ही कि जिस समय शब्द का महाकाल पड़ा था उसी समय मेरा जन्म हुआ. ಇಷ್ಟು ಮಾತ್ರ ನನಗೆ ನೆನಪೈತಿ. ಯಾವಾಗ ಶಬ್ದಗಳ ಒಂದು ಬರಗಾಲ ನಿರ್ಮಾಣ ಆಯಿತು, ಶಬ್ದಕ ಮಹಾಕಾಲ ಪಡಾಥ ಅಂದರೆ ಶಬ್ದಗಳ ಒಂದು ಬರಗಾಲ ಬಿತ್ತು, ಉಸಿ ಸಮಯ ಮೇರಾ ಜನ್ಮ ಹುವಾ. ಯಾವಾಗ ಶಬ್ದಗಳ ಒಂದು ಬರಗಾಲ ಬಿತ್ತು ಆ ಸಮಯದಲ್ಲಿ ನಾನು ಏನು ಮಾಡಿನಪ್ಪ ಅಂದ್ರೆ ಹುಟ್ಟಿನು ಅಥವಾ ನಾ ಜನ್ಮ ತಾಳಿನು ಅಂತ ಹೇಳ್ಬೋದು. मेरी माता का नाम इति और पिता का आदि है. नोड़ इत्यादि शब्द का माता का नाम इति और पिता का नाम आदि है. मेरी माता अविकृत अव्यय घराने की है. मेरी माता अविकृत, विकृत विकारी मतलब अविकारी अव्ययಗಳು ಇರ್ತಾರ ಅದಕ್ಕೆ ಹೇಳ್ಬೋದು. मेरी माता अविकृत अव्यय घराने की है. मेरे लिए वो थोड़े गौरव की बात नहीं है क्योंकि बड़ी कृपा से अव्यय वंश वाले प्रतापी महाराज प्रत्यय के भी अधीन नहीं हुए, वे स्वाधीनता से विचरते आए हैं. ಅದಕ್ಕೆ ಹೇಳ್ಬೋದು मेरा माता का नाम इति और पिता का नाम आदि है. मेरी माता का अविकृत अव्यय घराने की, ನನ್ನ ತಾಯಿ ಏನದಪ್ಪ ಅಂದ್ರೆ ಅವಿಕೃತ ಅವ್ಯಯದ ಮನೆತನದವಳು. मेरे लिए थोड़े गौरव की बात नहीं है. ಯಾಕಂದ್ರೆ ಇದು ನನಗೆ ಸಲುವಾಗಿ ಏನಪ್ಪ ಅಂದ್ರೆ ಗೌರವ ಮಾತಲ್ಲ. क्योंकि ಯಾಕಂದ್ರೆ बड़ी कृपा से अव्यय वंश वाले ಪ್ರತಾಪಿ ಮಹಾರಾಜ ಪ್ರತ್ಯಯಕ್ಕೆ भी ಅಧೀನ नहीं हुए. ಯಾಕಂದ್ರೆ ಅವ್ಯಯ ಅನ್ನುವಂಥ ವಂಶದವರು ಪ್ರತಾಪಿ ಮಹಾರಾಜನ ಪ್ರತ್ಯಯ ಕೊಟ್ಟಿರ್ತಾರ. ಪ್ರಥಮ ಪ್ರಣಾತಕ ದ್ವಿತೀಯ ಪ್ರಣಾತ ಬರ್ತಾವೆ ಪ್ರತ್ಯಯಗಳಾದ ಬರ್ತಿರ್ತಾವೆ. ಅವು ಅದರೊಳಗ ಅವತ್ರ ಅಧೀನದೊಳಗೆ ಇಲ್ಲ. ವೇ ಸ್ವಾಧೀನತಾಸೆ ವಿಚರತೆ. ಅವು ಸ್ವತಂತ್ರವಾಗಿ ಸ್ವಾಧೀನತೆ ಅಂದ್ರೇನು, ಸ್ವತಂತ್ರವಾಗಿ ಏನು ಮಾಡ್ತಿರ್ತಪ್ಪ ಅಂದ್ರೆ ಸಂಚರಿಸ್ತಾವ, ತಿರುಗಾಡ್ತಾವ ಅಂತ ಹೇಳಿ ಹೇಳ್ತಾರೆ. ಗೊತ್ತಾಯ್ತು. अपने जन्म का सन समाप्त मिति दिन मुझे कुछ भी याद नहीं है ಇತ್ಯಾದಿ ಶಬ್ದ ಹೇಳ್ತಾರೆ. ನನಗೆ ನನ್ನ ಹುಟ್ಟಿದಂಥ ತಾರೀಖ, ಇಸ್ವಿ, ಸಂವತ್ಸರ